ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಮುದ್ದು ಬಂಗಾರ, ನಿನ್ನ ನೋಡೋದೇ ಒಂಥರ ಖುಷಿ ನನ್ಗೆ. ಅಮ್ಮ, ಯಾಕೆ ಹೇಳ್ತಾ ಇದ್ಯಾ? ಇಲ್ವಲ್ಲ, ಅದು ಕಣ್ಣಲ್ಲಿ ಧೂಳ್ ಬಿದ್ದಿತ್ತು, ಅದಕ್ಕೆ ಕಣ್ಣೀರ್ ಬರ್ತಾ ಇತ್ತು. ನೀನ್ ಅದನ್ನೇ ನೋಡಿ ಅಮ್ಮ ಅಳ್ತಿದ್ದಾಳೆ ಅಂತ ಅನ್ಕೊಂಡಿದ್ಯಾ ಅಷ್ಟೆ. ಅಮ್ಮ, ಬಾಯಿ ಸುಳ್ಳು ಹೇಳ್ಬೋದು, ಕಣ್ ಸುಳ್ಳು ಹೇಳಲ್ಲ. ಅದು ಧೂಳಿಂದ ಬಂದ್ ಕಣ್ಣೀರಲ್ಲ. ಹೌದು ಭೈರವಿ, ಯಾಕೋ ಗೊತ್ತಿಲ್ಲ, ನನ್ನ ಲೈಫ್ನ ನೆನೆಸ್ಕೊಂಡ್ರೆ ನನಗೆ ಗೊತ್ತಿಲ್ಲದ ಹಾಗೆ ಕಣ್ಣೀರ್ ಬರಕ್ ಶುರುವಾಗ್ಬಿಡತ್ತೆ. ಕಣ್ಣಿಗೆ ಮರಳು ಬಿದ್ದಂಗಾಗತ್ತೆ, ಮನ್ಸಿಗೆ ನೋವು. ನೆನ್ಸ್ಕೋಬಾರ್ದು ಅಂದ್ರೂ ಮತ್ತೆ ಮತ್ತೆ ಕೆಲವು ನೆನಪುಗಳು ಬಂದು ಕಾಡ್ತಾ ಇರತ್ತೆ. ಎಷ್ಟೇ ನೋವು ಬಂದ್ರೂ ತಡ್ಕೋತೀನಿ, ನನ್ನ ಕಡೆಯವ್ರಿಗೆ ನೋವು ಬರಬಾರ್ದು ಅನ್ಕೋತೀನಿ. ಅದನ್ನ ತಡೆಯೋಕೆ ಆಗ್ತಿಲ್ಲ. ಅಮ್ಮ, ನಿನ್ ಪ್ರಾಬ್ಲಮ್ಗೆ ನಾನು ಪರಿಹಾರ ಹೇಳ್ತೀನಿ. ಅದು ಸರಿನೋ ತಪ್ಪೋ ನನ್ ಗೊತ್ತಿಲ್ಲ. ನಾನ್ ಬೇಜಾರಾದಾಗ ಹೀಗೆ ಮಾಡೋದು. ಈಗ ನಿನ್ ನೋವ್ಗೆ ಕಾರಣ ಯಾರು? ಒಬ್ಬ ಇದ್ದಾನೆ ಪುಟ್ಟ, ಅವನ್ ಬಗ್ಗೆ ನೆನ್ಸ್ಕೊಂಡ್ರೆ ನಿಂಗ್ ಬೇಜಾರಾಗುತ್ತಲ್ವಾ? ಹೌದು. ನನ್ನ ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ. ಮತ್ತೆ ನನ್ನ ನೆನ್ಸ್ಕೋ, ಅದ್ಯಾಕೆ ದುಃಖ ಕೊಡೋರ್ನೇ ನೆನ್ಸ್ಕೋತ್ಯಾ? ಈಗ ಕ್ಲಾಸಲ್ಲಿ ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಟೀಚರ್ ಬೈತಾರೆ, ಬೇಜಾರಾಗುತ್ತೆ. ಆಗ ನಿನ್ನನ್ನು ನಾನ್ ನೆನ್ಸ್ಕೋತೀನಿ, ಖುಷಿ ಆಗುತ್ತೆ. ನನ್ಗೇನೇ ಬೇಜಾರಾದ್ರೂ ನಿನ್ನ ಅಪ್ಪನ್ನ, ಶಾಂಭವಿನ ನೆನ್ಸ್ಕೊಂಡಿದ ತಕ್ಷಣ ನನಗೆ ಖುಷಿ ಆಗುತ್ತೆ. ಇನ್ನೊಂದು ಐಡಿಯಾ ಇದೆ. ಮೈಂಡ್ ಫ್ರೆಶ್ ಆಗ್ಬೇಕು ಅಂದ್ರೆ ಚಾಕ್ಲೇಟ್ ತಿನ್ನು, ಆಗ ಮೈಂಡ್ ಫ್ರೆಶ್ ಆಗುತ್ತೆ. ದಿಶಾನು ಒಂದ್ಸಲ ಹೀಗೆ ಮಾಡಿದ್ಲಲ್ಲ. ಹಲೋ, ಯಾರಾದ್ರೂ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಬನ್ನಿ. ಹಲೋ ಹಲೋ, ಏನೇ ಇವಳ್ದು ತಲೆನೋವು, ಬರೀ ಟಾರ್ಚರ್ ಆಗೋಯ್ತು. ಹೌದಕ್ಕ. ಏಯ್, ಏನೇ ನಿಂದು? ಯಾಕೆಷ್ಟು ಕ್ವಾಟ್ಲೆ ಕೊಡ್ತಿದೀಯಾ? ನೋಡಿ, ಅವಳು ಇವಳು ಅಂತೆಲ್ಲ ಮಾತಾಡಕ್ ಬರ್ಬೇಡಿ. ನಾನ್ ಯಾರು ಅಂತ ಗೊತ್ತಿದ್ದೆ ತಾನೆ? ಗೊತ್ತಿಲ್ಲ ಅಂತಂದ್ರೆ ನಿಮ್ ರಾವಣ್ ಸರ್ನೇ ಹೋಗಿ ಕೇಳಿ, ನಾನ್ ಯಾರು ಅಂತ ಹೇಳ್ತಾರೆ. ಹೌದಾ? ಆಯ್ತಮ್ಮ,
ಏನು ಕರ್ದೆ ಹೇಳು. ನೋಡಿ, ನಂಗೆ ಸ್ವಲ್ಪ ಕೈ ಬಿಚ್ಚಿ, ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು. ಏ ಗಂಗಾ ಬಿಚ್ಚೆ, ಇವಳ್ದು ಯಾವಾಗ್ಲೂ ಇದೇ ಗೋಳು. ಹಲೋ, ಬಡ್ಡಿ ಎಲ್ಲ ಕರೆಕ್ಟ್ ಟೈಮ್ಗೆ ಬರ್ಬೇಕು. ಬಂದಿಲ್ಲ ಅಂದ್ರೆ ಗೊತ್ತಲ್ಲ. ಏಯ್, ಏನು ಎಷ್ಟ್ ತಿಂಗ್ಳಾಯ್ತು ಬಡ್ಡಿ ಕಟ್ಟಿ? ಅಕ್ಕ ಕಟ್ ಪಿಚ್ ಆಯ್ತು. ಹಾ, ಕರ್ಕೊಂಡೋಗೋ. ಬಾರಮ್ಮ ಬೇಗ, ಎದ್ ಬಾರಮ್ಮ ಬೇಗ. ಏಯ್, ಯಾವಾಗ ಕೊಡ್ತೀಯ ಹೇಳ ನೀನು? ಏನೋ ನಿನ್ ಪ್ರಾಬ್ಲಮ್ಮು? ಎಷ್ಟ್ ದಿನ ಆಯ್ತು ದುಡ್ಡು ತಗೊಂಡು? ಯಾವಾಗ್ಲೂ ಬರೀ ಇದೇ ಆಯ್ತು ನಿಂದು. ಅಮ್ಮ ಅಮ್ಮ ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ ಅಮ್ಮ? ಬೇಜಾರಲ್ಲಿ ಇದ್ದಿದ್ದನ್ನ ನೀನ್ ಒಂದೇ ನಿಮಿಷಕ್ಕೆ ನಾರ್ಮಲ್ ಆಗೋ ಹಾಗೆ ಮಾಡ್ಬಿಟ್ಟಿಯಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ನಾರ್ಮಲ್ ಆಗಿದ್ಯಾ? ನಿನ್ನ ಹ್ಯಾಪಿ ಮುಡುಕ್ತಾರಲ್ಲ. ನನ್ಗೆ ಟೆನ್ಷನ್ ಆದಾಗ ನಾನು ಮತ್ತೆ ನನ್ನ ಫ್ರೆಂಡು ಒಂದ್ ಗೇಮ್ ಆಡ್ತೀವಿ. ಏನ್ ಗೇಮು? ನಾನೊಂದ್ ಪದ ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪದನ ನೀನ್ ಹೇಳ್ಬೇಕು. ಈಗ ನಾನೊಂದು ಪದ ಹೇಳ್ತೀನಿ. ಛತ್ರಿ, ಮಳೆ, ಕಾವೇರಿ, ಕೆಆರ್ಎಸ್ ಡ್ಯಾಮು, ಗದ್ದೆ, ಇಲಿ, ನಾಗರಹಾವು, ವಿಷ್ಣುದಾದ, ಯಜಮಾನ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ಹಾಡು. ಏನು ಅಮ್ಮ ಮಗಳು ಇಷ್ಟೊಂದು ಖುಷಿಯಾಗಿದ್ದೀರಾ? ಅಮ್ಮೋರೆ ಕಾಫಿ ತಗೊಳ್ಳಿ. ಬೇಡ ಪ್ರಭಾ. ಆ, ಪ್ರಭಾನ? ಓ ಸಾರಿ, ರೂಪಾ, ನಮ್ ರೂಪಾ. ರೂಪಾ ಆಂಟಿ, ನೀವು ಮಗುವಾಗಿದ್ದಾಗ ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ರೂಪಾ ಅಂತ ಹೆಸರಿಟ್ಟಿದ್ರು. ದೊಡ್ಡೋರಾದ್ಮೇಲೆ ಹೆಸರು ಚೇಂಜ್ ಮಾಡ್ಕೋಬೇಕು ತಾನೆ? ಯಾಕೆ ಚೇಂಜ್ ಮಾಡ್ಬೇಕಿತ್ತು? ರೂಪಾ ಅಂತ ಹೆಸರಿಟ್ಕೊಂಡಿದ್ದೀರ ಅಲ್ವಾ? ಎಲ್ಲಿದೆ ರೂಪಾ? ನಾನೇ ರೂಪಾ.